ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಾರುತಿ 800 ಕಾರು ಸೇಲ್ ಬಂದಿದೆ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಾದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಫೇಸ್ಬುಕ್ಕಲ್ಲಿ ಏನಾದರೂ ವಿಡಿಯೋ ನೋಡ್ತಿದ್ರೆ ಫಾಲೋ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಲೈಕ್ ಕೊಡೋದು ಸಹ ಮರಿಬೇಡಿ. ಹಾಗೆ ಯಾರಾದರೂ ಒಂದು 800 ಕಾರ್ ಹುಡುಕ್ತಿದ್ರೆ ಅಂತ ಕೂಡ ವಿಡಿಯೋನ ಶೇರ್ ಮಾಡಿ. ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಹಾಗೂ ಫೇಸ್ಬುಕ್ ಕಡೆದು ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಕಡೆದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿಗಳು ಏನೋ ಸೇಲಿಗಿತ್ತು ಅಂದರೆ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬು ಫೇಸ್ಬುಕ್ಕಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಈ ನಂಬರಿಗೆ ಯಾರು ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ಸರ್, ಬೆಂಗಳೂರು ಪಾಸಿಂಗ್ ಗಾಡಿ ಅದು ಮಾರುತಿ 800 2001. ಓಕೆ, 2001 ಮಾಡಲು ಮಾರುತಿ 800 ಅಲ್ವಾ? 800. ಓಕೆ, ಓನರ್ ಎಷ್ಟನ? ಸರ್, ಈಗ 4 ಆಗಿದ್ದಾರೆ ಆಲ್ರೆಡಿ. ಓಕೆ, ನಾನು ಇನ್ನೂ ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ. ನನಗೆ ಇನ್ನು 4ನೇ ಓನರ್ ಹೆಸರಲ್ಲೇ ಇದೆ. ಗುಡ್ ಕಂಡೀಷನ್ ಇದೆ, ಸೆಂಟ್ರಲ್ ಲಾಕ್ ಇದೆ. ಹಾಂ ಮತ್ತೆ ಗಾಡಿ ಇಂಜಿನ್ ತುಂಬಾ ಚೆನ್ನಾಗಿದೆ. ಹಾಂ ಬಟ್ ನನಗೆ ಇಟ್ಕೊಳಕ್ ಆಗ್ತಾ ಇಲ್ಲ. ನಾನು ಬೇರೆ ಏನಾದ್ರು ಬೇಕಾಗಿತ್ತು. ಸ್ವಲ್ಪ ಹೊರೆ ಇಟ್ಟು ತಗೊಂಡಿದ್ದೆ, ಅದಕ್ಕೆ ಸುಮ್ಮನೆ ಬಡ್ಡಿ ಜಾಸ್ತಿ ಆಗ್ತಾ ಇದೆಯಲ್ಲ, ಕೊಟ್ಕೋಣ ಅಂತ. ಸರಿ, ಎಲ್ಲ ನಮ್ಮ ಫ್ರೆಂಡ್ ನಂಬರ್ ಕೊಟ್ಟು ಎಲ್ಲ ರನ್ನಿಂಗ್ ಇದೆ. 2028 ಗಂಟೆ FC ಇದೆ. ಹಾಂ ಇನ್ನು 6 ಮಂತ್ಸು ಇದೆ ಇನ್ಶೂರೆನ್ಸ್ ಇದೆ. ಓಕೆ, ಇಂಜಿನ್ ಎಲ್ಲ ಚೆನ್ನಾಗಿದೆ ರನ್ನಿಂಗು? ಇಂಜಿನ್ ಎಲ್ಲ ತುಂಬಾ ಚೆನ್ನಾಗಿದೆ. ಇಂಜಿನ್ ಏನಿಲ್ಲ, ಬಾಡಿನೂ ಚೆನ್ನಾಗಿದೆ, ಸೆಂಟ್ರಲ್ ಹಾಕಿದೆ, ಹಾಂ ಹಾಂ. ಗುಡ್ ಕಂಡೀಷನ್ ಇದೆ ಗಾಡಿ. ರೀಪೇಂಟ್ ಆಗಿದೆಯಾ? ರೀಪೇಂಟ್ ಅಂದ್ರೆ ಅದೇನೋ ಲೈಟಾಗಿ ಆಗಿದೆ ಅಂದರು, ಬಟ್ ಅದು ನಾನು ಗಮನಿಸಿಲ್ಲ. ಓಕೆ, ಇಂಜಿನ್ ಯಾವುದು ಕಾರ್ಬೇಟ್ರಾ MPF ಬರುತ್ತೆ ಸರ್ ಅದು? MP ಸರ್. ಕಾರ್ಬೇಟ್ರಾ? ಇಲ್ಲ, MP ಸರ್. MP5 ಇಂಜಿನಾ? ಓಕೆ, ಟೈರ್ ಎಲ್ಲ ಹೆಂಗಿದೆ ಸರ್ ಮುಂದೆ ಹಿಂದೆ? ಟೈರ್ ಚೆನ್ನಾಗಿದೆ. ಓಕೆ, ಟೈರ್ ಗುಡ್ಡು. ಸೀಟ್ ಎಲ್ಲ ಓಕೆ ಇದಾವೆ ಒಳಗೆ? ಸೀಟು ಚೆನ್ನಾಗಿದೆ, ಟೈರು ಚೆನ್ನಾಗಿದೆ. ಈಗ ಗಾಡಿ ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆ ಒರಿಜಿನಲ್ಲು? ಒರಿಜಿನಲ್ ನನ್ನ ಹತ್ರ ಇದೆ. ಓಕೆ, ಎಲ್ಲಿದೆ ಸರ್ ಗಾಡಿದು? ಸರ್, ಮೈಸೂರಲ್ಲಿ ಇರೋದು. ಮೈಸೂರು ಬಸವನಗುಡಿ. ಮೈಸೂರು ಬಸವನಗುಡಿ. ಹೌದು. ಓಕೆ, ಏನು ಹೇಳ್ತಾರೆ ರೇಟು ಗಾಡಿಗೆ? ಸರ್, ನಾನು 70 ತೊಗೊಂಡಿದ್ದೀನಿ. ನೆಗೋಷಿಯಬಲ್ ಮಾಡಿ ನೀವೇನಾದ್ರು ಒಂದು ರೇಟ್ ಫಿಕ್ಸ್ ಮಾಡಿ ಹಾಕಿದ್ರು ಪರವಾಗಿಲ್ಲ. 70,000 ಹೇಳ್ತಿದ್ರಾ? ನಾನು ತೊಗೊಂಡಿದ್ದು ಬೇಕಾದ್ರೆ ನೀವು 65 ಹಾಕಿ. ಹಾಂ, 65 ಹಾಕಿ ನೋಡೋಣ, ನೆಗೋಷಿಯಬಲ್ ಮಾಡೋಣ, ಒಟ್ಟಾಗಿ ಸೇಲ್ ಮಾಡೋಣ. ಬಂದಾಗಿನ್ನೂ ಹೆಚ್ಚು ಕಮ್ಮಿ ಆಗುತ್ತಾ? ಆಗುತ್ತೆ ಸರ್, ಆಗುತ್ತೆ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಇಲ್ಲ? ಹೌದು ಸರ್, ಇದೇ ನಂಬರು. ಸರಿ ಸರ್, ಓಕೆ.